ಅಪ್ಪನ ಹಾದಿಯಲ್ಲೇ ಮೊಮ್ಮಗ, ಪಕ್ಷಕ್ಕೆ ನವ ಚೈತನ್ಯ, ದಳಪಡೆಯ ಮಾಸ್ ಲೀಡರ್ ಆಗುವತ್ತ ನಿಖಿಲ್ ಹೆಜ್ಜೆ, ತೆನೆ ಹೊತ್ತ ಸೇನೆಯ ಭವಿಷ್ಯದ ನಾಯಕನಿಗೆ ಭರ್ಜರಿ ಜನಬಲ. ಇದೇ ಹೊತ್ತಿನ ನ್ಯೂಸ್ ಫಸ್ಟ್ ವಿಶೇಷ, ಯುವ ನಾಯಕ ನಿಖಿಲ್. ನಾನು ಪ್ರೀತಿ ಆಕಾಶ್. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಪಾದಯಾತ್ರೆ ಕೈಗೊಂಡಿದೆ. ಆಗಸ್ಟ್ 10ಕ್ಕೆ ಅಂತಿಮ ಘಟ್ಟ ತಲುಪಲಿರುವ ಪಾದಯಾತ್ರೆ ಜೆಡಿಎಸ್ ಪಾಲಿಗೆ ಬಹುದೊಡ್ಡ ವರವನ್ನೇ ನೀಡಿದೆ. ಜಾತ್ಯತೀತ ಜನತಾದಳ ಭವಿಷ್ಯದ ನಾಯಕನ ಹುಡುಕಾಟದಲ್ಲಿತ್ತು. ಇದೀಗ ದಳದ ಪಾಲಿಗೆ ಯುವ ದಂಡ ನಾಯಕನಿಗೆ ಯುವ ಮಾಸ್ ಲೀಡರ್ ಆಗಿ ಹೊರಹೊಮ್ಮುತ್ತಾ ಇರುವ ರಿಸಲ್ಟ್ ಸಿಕ್ಕಿದೆ. ದೇವೇಗೌಡ ಹಾಗೂ ಕುಮಾರಸ್ವಾಮಿ ಅವರಿಗಂತೂ ಯಾತ್ರೆಯ ಯಶಸ್ಸಿಗಿಂತಲೂ ದಳ ಉಳಿಸೋ ಯುವ ದಳಪತಿಯೇ ಸಿಕ್ಕಿದ್ದಾರೆ. ಅಷ್ಟಕ್ಕೂ ಯಾರು ಆ ದಳ ಉಳಿಸೋ ಯುವ ನಾಯಕ ಅಂತೀರಾ? ಅವರನ್ನೇ ತೋರಿಸ್ತೀವಿ ನೋಡಿ. ಈ ಸರ್ಕಾರನ ದುರ್ಬಲಗೊಳಿಸಬೇಕು, ಅದಕ್ಕೆ ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಪಾದಯಾತ್ರೆ ಮಾಡಲಾಗಿ ನಮಗೆ ಅವರ ವಿಚಾರಗಳನ್ನ, ಅವರ ಅಧಿಕಾರದ ಏನು ಅವ್ರು ಮಾಡಿದ್ರಲ್ಲ ಅಕ್ರಮಗಳನ್ನ ಜನರ ಮುಂದೆ ಇಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡ್ತಾರೆ. ಎತ್ತಿದಾಗ ಚೇರಾಗಡಿ ಮುತ್ತಿದಾಗ ಕೊಂದ ಕನ್ನಡದ ಕಪ್ಪು ಮಣ್ಣಿನವನು. ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿತಕ್ಕಂತ ಒಂದು ಕೆಲಸಕ್ಕೆ ಇಬ್ರು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ಕಾಂಗ್ರೆಸ್ನವರು ನಿದ್ದೆಗೆಡಿಸಿರತಕ್ಕಂಥದ್ದಂತೂ ಸತ್ಯ. ಆತಂಕಕ್ಕಿಂತ ಪಾಪ ನಿದ್ದೆಗೆಟ್ಟಿದ್ದಾರೆ. ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅವರು. ಈ ಭೂಮಿಗೆ ಬೆನ್ನು ಕೊಟ್ಟವನಲ್ಲ ಬೇವರ ಗೆಣೆಕಾರ, ಗಂಡು ಮೆಟ್ಟಿನ ನಾಡ ಸಂಸ್ಕೃತಿ ಕಾಯೋ ಊರಿನ ಸರದಾರ. ಹೌದು, ಇದೊಂದು ಹಾಡಿಗೂ ರಾಜ್ಯ ರಾಜಕಾರಣದ ಸದ್ಯದ ಸ್ಥಿತಿಗೂ ಒಂದಷ್ಟು ಸಾಮ್ಯತೆಗಳಿವೆ. ರಾಜಕಾರಣದ ಗರಡಿ ಮನೆಯ ಯುವ ನಾಯಕ ದಿಗ್ಗನೆದ್ದು ನಿಂತಿದ್ದಾರೆ. ಜಾತ್ಯತೀತ ಜನತಾದಳದ ಕಥೆಯೇ ಮುಗಿತು ಎನ್ನುತ್ತಿದ್ದವರ ಎದುರಲ್ಲೇ ದಳ ಉಳಿಸೋ ದಂಡ ನಾಯಕ ಇದ್ದೀನಿ ಅನ್ನೋ ಖಡಕ್ ಸಂದೇಶ ಎದುರಾಳಿ ಪಾಳೆಯಕ್ಕೂ ರವಾನಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೂಡ ಹಗರಣ, ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಕಮಟು ವಾಸನೆ ಹೊಡಿತಾ ಇದೆ. ಇಂಥದ್ದೊಂದು ಗಂಭೀರ ಆರೋಪ ಮಾಡಿರೋ ಬಿಜೆಪಿ ಜೆಡಿಎಸ್ ಸಿದ್ದು ತಲೆದಂಡಕ್ಕಾಗಿ ಬೆಂಗಳೂರಿಂದ ಮೈಸೂರಿಗೆ ಪಾದಯಾತ್ರೆ ಕೈಗೊಂಡು ಅರ್ಧ ದಾರಿಯನ್ನೇ ಕ್ರಮಿಸಿದ್ದಾರೆ. ಇದೇ ಹೊತ್ತಿನಲ್ಲೇ ಯಾತ್ರೆ ಜೆಡಿಎಸ್ ಪಾಲಿಗೆ ಬಹುದೊಡ್ಡ ವರವೇ ಆಗಿದೆ. ಕೆಂಪುಕೋಟೆಗೆ ಲಗ್ಗೆ ಇಟ್ಟ ದಳಪತಿಗಳಿಗೆ ರಾಜ್ಯದ ಚಿಂತೆ ಕಾಡುತ್ತಿತ್ತು. ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಗುಡುಕ್ತಿದ್ದಾರೆ. ಇಷ್ಟು ದಿನ ಕೆಂಪುಕೋಟೆಯಲ್ಲಿ ದಳದ ದಮ್ಮು ಎಂಥದ್ದು ಅನ್ನೋದನ್ನ ದೊಡ್ಡಗೌಡ್ರಷ್ಟೇ ತೋರಿಸ್ತಿದ್ರು. ಬದಲಾದ ರಾಜಕೀಯ ಬೆಳವಣಿಗೆಗಳ ಬಳಿಕ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ಇದೀಗ ಡೆಲ್ಲಿಯಲ್ಲಿ ದಳದ ವರ್ಚಸ್ಸು ಹೆಚ್ಚಾಗ್ತಿದೆ. ಇಷ್ಟು ದಿನ ಎಚ್.ಡಿ.ಡಿ ಡೆಲ್ಲಿಯಲ್ಲಿ, ಎಚ್.ಡಿ.ಕೆ ರಾಜ್ಯದಲ್ಲಿ ದಳದ ಸಂಪೂರ್ಣ ಹೊಣೆ ಹೊತ್ತಿದ್ರು. ಇತ್ತೀಚೆಗೆ ಎಚ್.ಡಿ.ಕೆ ಡೆಲ್ಲಿ ಸೇರಿದ ಮೇಲೆ ರಾಜ್ಯದಲ್ಲಿ ದಳ ಉಳಿಸೋ ದಂಡ ನಾಯಕ ಯಾರು ಅನ್ನೋ ಪ್ರಶ್ನೆ ಎದ್ದಿತ್ತು. ಇದೇ ಹೊತ್ತಿಗೆ ಸರಿಯಾಗಿ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ 19 ಸ್ಥಾನಗಳಿಗಷ್ಟೇ ತೃಪ್ತಿಪಟ್ಟುಕೊಳ್ಳಬೇಕಾಯಿತು. ಈ ಸೋಲು ಅಕ್ಷರಶಃ ದಳವನ್ನ ಕೆಲ ದಿನಗಳ ಕಾಲ ಕಂಗೆಡಿಸಿತ್ತು. ಆದ್ರೆ 2023ರ ಲೋಕಸಭಾ ಚುನಾವಣೆಯಲ್ಲಿ ಎಚ್.ಡಿ.ಕೆ ಉರುಳಿಸಿದ ದಾಳಕ್ಕೆ ದಳ ಡೆಲ್ಲಿಯಲ್ಲೂ ಸರ್ಕಾರ ರಚಿಸುವಂತಾಯ್ತು. ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ರು. ದಳಕ್ಕೆ ನವ ಚೈತನ್ಯ ಸಿಕ್ಕಂತಾಯ್ತು. ಆದ್ರೆ ರಾಜ್ಯದಲ್ಲಿ ದಳ ಉಳಿಸೋ ದಂಡ ನಾಯಕನ ಸುಳಿವು ಸಿಗ್ಲಿಲ್ಲ. ಅದೊಂದು ಘಟನೆ ಜಾತ್ಯತೀತ ಜನತಾದಳದ ದಿಕ್ಕು ದೆಸೆ ಬದಲಿಸಿ ಬಿಡ್ತಾ. ಜುಲೈ 28 ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರ ಸಭೆ ನಡೆದಿತ್ತು. ಈ ಸಭೆಯ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಕುಮಾರಸ್ವಾಮಿ ಮಾತನಾಡುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ. ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ನೀಡುತ್ತಿದ್ದಾಗ ಮೂಗಿನಿಂದ ರಕ್ತಸ್ರಾವ ಆರಂಭವಾಗಿತ್ತು.
ಅಂದು ಖುದ್ದು ನಿಖಿಲ್ ಕುಮಾರಸ್ವಾಮಿ ಜಯನಗರದ ಅಪೋಲೋ ಆಸ್ಪತ್ರೆಗೆ ತಮ್ಮ ತಂದೆಯವರನ್ನ ದಾಖಲಿಸಿದ್ರು. ಅಪ್ಪನನ್ನ ಹೀಗೆ ಕಂಡ ಬಳಿಕ ನಿಖಿಲ್ ಕುಮಾರಸ್ವಾಮಿ ನಡೆ ನುಡಿ ಎಲ್ಲವೂ ಬದಲಾಯಿತು. ಕುಮಾರಣ್ಣ ಅವರು ಆರೋಗ್ಯದಲ್ಲಿ ನಿನ್ನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿತ್ತು, ಸತ್ಯ ತಾವೆಲ್ಲ ನೋಡಿದ್ದೀರಿ. ಬಟ್ ನಿನ್ನೆ ದಿನ ಅಪೋಲೋ ಜಯನಗರ ಆಸ್ಪತ್ರೆಗೆ ಹೋದ ನಂತರ ರುಟೀನ್ ಚೆಕಪ್ ಭಾಳ ಒಂದು 2 ತಿಂಗಳಿಂದ ಪೆಂಡಿಂಗ್ ಇತ್ತು. ರೆಗ್ಯುಲರ್ ಆಗಿ 1.5 ತಿಂಗಳಿಗೊಂದ್ಸಲಿ ರುಟೀನ್ ಚೆಕಪ್ ಮಾಡಿಸ್ತಕ್ಕಂಥದ್ದು ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ. ಬಟ್ ಕೆಲಸ ಕಾರ್ಯಗಳು ಕೇಂದ್ರದ ಮಂತ್ರಿ ಆದ ನಂತರ ಸ್ವಲ್ಪ ಜವಾಬ್ದಾರಿಗಳು ಒತ್ತಡಗಳು ಹೆಚ್ಚಾದ ಮೇಲೆ ರುಟೀನ್ ಚೆಕಪ್ನ ಮಾಡಿಸ್ಲಿಕ್ಕೆ ಆಗಿರಲಿಲ್ಲ. ನಿನ್ನೆ ಎಲ್ಲ ರುಟೀನ್ ಚೆಕಪ್ ಆಗಿದೆ, ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ಒಂದು ಸ್ವಲ್ಪ ಆಯಾಸ ಆಗಿದೆ, ಹೆಚ್ಚಾಗಿ ಅವರು ನಿದ್ರೆ ಮಾಡಲಿಕ್ಕೂ ಅವಕಾಶ ಆಗ್ತಾ ಇಲ್ಲ. ಅವನ್ ಗಡ್ಡ ನಿಲ್ಲಕ್ ಹೋಗ್ಬೇಡಿ ಸರ್. ಅಪ್ಪನಿಗೆ ಹೆಚ್ಚಿದ ಜವಾಬ್ದಾರಿಗಳ ಕಾರಣಕ್ಕೆ ನಿದ್ದೆಯನ್ನು ಮಾಡ್ತಿಲ್ಲ ಅನ್ನೋ ಮಾತನ್ನ ಖುದ್ದು ನಿಖಿಲ್ ಹೇಳಿದ್ರು. 2019ರ ಲೋಕಸಭಾ ಚುನಾವಣೆಯ ಸೋಲು, 2023ರ ರಾಮನಗರ ವಿಧಾನಸಭಾ ಚುನಾವಣೆಯ ಸೋಲುಗಳ ಬಗ್ಗೆ ತುಸು ಬೇಸರಗೊಂಡಿದ್ದ ನಿಖಿಲ್ ಮತ್ತೆ ಪುಟಿದೇಳುವ ಸೂಚನೆ ಕೊಟ್ಟಿದ್ರು. ಅಪ್ಪ ಕೇಂದ್ರ ಮಂತ್ರಿಯಾದ್ರೂ ಸಾದಾ ಸೀದಾ ಮನಸ್ಥಿತಿಯಲ್ಲೇ ಇದ್ದ ನಿಖಿಲ್ ಏಕಾಏಕಿ ಮೈ ಕೊಡವಿಕೊಂಡು ನಿಂತಿದ್ದು ಅಪ್ಪನಿಗಾಗಿ ಅಜ್ಜನಿಗಾಗಿ ಅನ್ನೋ ಚರ್ಚೆ ನಡೀತಿದೆ. ಇದೇ ಕಾರಣಕ್ಕೆ ನೋಡಿ, ಸದ್ಯ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಮಾಡ್ತಿರೋ ಪಾದಯಾತ್ರೆಯಲ್ಲಿ ನಿಖಿಲ್ ಮಿರಮಿರ ಮಿಂಚ್ತಾ ಇದ್ದಾರೆ. ಮೂಡದ ಜೊತೆ ಇವತ್ತೇನು ಈ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿ ಇವತ್ತೇನು ನಾನು ಅಹಿಂದ ಲೀಡ್ರು ಸಮಾಜವಾದಿ ಅಂತಾರೆ. ಎಲ್ಲೋಗಿದೆ ಸಮಾಜವಾದಿ? ಮಜವಾದಿ ಆಗಿದೆ ಸಮಾಜವಾದಿ ಅನ್ನೋದು ಜನಗಳ ಒಂದು ಅಭಿಪ್ರಾಯ ಇವತ್ತು. ಸರ್, ಇವತ್ತು ಮೊದಲನೇ ದಿನ ನೀವು ನೋಡಿದಾಗೆ ಜನರು, ಕಾರ್ಯಕರ್ತರಾಗಿರ್ಬೋದು, ಸಾರ್ವಜನಿಕರು ನಿಮ್ಮ ಒಂದು ಹೋರಾಟದ ಅವ್ರಿಗೆ ಜನರಿಗೆ ತಲುಪಿದೆಯಾ ಅಥವಾ ನಿಮ್ಮ ಏನು ಉದ್ದೇಶ ಇದೆ ಅದು ಈಡೇರುತ್ತಾ ಸರ್? ನಮ್ಮ ಜೊತೆಯಲ್ಲಿ ವಿಶೇಷವಾಗಿ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಕೆಲವೊಂದಷ್ಟು ರೈತಾಪಿ ವರ್ಗದ ರೈತರುಗಳು ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆ ಆಗ್ತಕ್ಕಂಥದ್ದನ್ನು ನೀವು ಗಮನಿಸ್ತೀರಿ. ನಾವು ನಿಡಘಟ್ಟ ರೀಚ್ ಆಗ್ತಾ ಇದ್ದಂಗೆ ಅಲ್ಲಿಂದ ನಾವು ಅಪ್ ಟು ಮೈಸೂರವರೆಗೂ ರೈತಾಪಿ ಸಮುದಾಯದ ಅನೇಕ ಜನರು ಇವತ್ತು ನಮ್ಮ ಜೊತೆನಲ್ಲಿ ಹೆಜ್ಜೆ ಹಾಕ್ತಾರೆ. ಸರ್ಕಾರದ ವಿರುದ್ಧವಾಗಿ ಇವತ್ತು ಪ್ರತಿಯೊಬ್ಬರಿಗೂ ತಿರುಗಿ ಬಿದ್ದಿರ್ತಕ್ಕಂಥದ್ದನ್ನು ನೀವು ನೋಡ್ತೀರಿ. ದಳ ಉಳಿಸೋ ದಂಡ ನಾಯಕರಾಗಿ ಕಾಣ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸರ್ಕಾರದ ಹಗರಣಗಳ ವಿರುದ್ಧ ದೋಸ್ತಿ ಪಕ್ಷಗಳಿಂದ ಬೆಂಗಳೂರಿಂದ ಮೈಸೂರಿಗೆ ನಡೆಸ್ತಾ ಇರೋ ಪಾದಯಾತ್ರೆಯಲ್ಲಿ ನಿಖಿಲ್ ಮಿಂಚ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಶಿಳ್ಳೆ ಚಪ್ಪಾಳೆ. ನಿಖಿಲ್ ಕಾಲಿಟ್ಟ ಕಡೆ ಎಲ್ಲ ಮುತ್ತುತ್ತಾ ಇರೋ ದಳ ಕಾರ್ಯಕರ್ತರು ಹಾಗೂ ಬೆಂಬಲಿಗರ ಪಡೆ. ಇದೀಗ ದೇವೇಗೌಡ ಹಾಗೂ ಕುಮಾರಸ್ವಾಮಿಯವರ ಚಿಂತೆಯನ್ನೇ ದೂರ ಮಾಡಿದಂತೆ ಕಾಣ್ತಿದೆ. ಕಾರಣ, ದಳ ಉಳಿಸೋ ದಂಡ ನಾಯಕರಾಗಿ ನಿಖಿಲ್ ನಿಚ್ಚಳವಾಗಿ ಕಾಣ್ತಿದ್ದಾರೆ. ಹೇಳಿ ಕೇಳಿ ಪಾದಯಾತ್ರೆ ಸಾಗ್ತಾ ಇರೋ ಭಾಗ ಹಳೆ ಮೈಸೂರು. ಜಾತ್ಯತೀತ ಜನತಾದಳದ ಭದ್ರಕೋಟೆಗಳಲ್ಲೇ ಪಾದಯಾತ್ರೆ ನಡೀತಾ ಇದೆ. ಸದ್ಯ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆಯಲ್ಲಿ ಉಭಯ ಪಕ್ಷಗಳಿಗೆ ಭವಿಷ್ಯದ ನಾಯಕರು ಸಿಕ್ಕಿದ್ದಾರೆ. ಉಭಯ ನಾಯಕರ ಕ್ರೇಜ್ ಹೇಗಿದೆ ಅಂದ್ರೆ ಸೇರ್ತಾ ಇರೋ ಜನಸಾಗರ ನೋಡಿದ್ರೆ ಅರ್ಥವಾಗಿ ಬಿಡುತ್ತೆ. ಇನ್ನು ಈ ಯಾತ್ರೆ ಯಶಸ್ವಿ ಆಗ್ಬೇಕು ಅನ್ನೋದಾಗಿದ್ರೆ ಜೆಡಿಎಸ್ ಬಲ ಬೇಕಾಗಿತ್ತು. ಇದೀಗ ಆ ಬಲವನ್ನ ನಿಖಿಲ್ ಕುಮಾರಸ್ವಾಮಿ ತುಂಬುತ್ತಿದ್ದಾರೆ. ಹಾಗೆ ಅವರು ಕೂಡ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಊಟ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರಿಗೆ ವ್ಯವಸ್ಥೆಗಳನ್ನು ಮಾಡಿ, ಎಲ್ಲ ನಾಯಕರುಗಳು ಊಟ ಮಾಡಿ ಒಂದು ಅರ್ಧ ಗಂಟೆ ಎಲ್ಲರೂ ವಿಶ್ರಾಂತಿ ತಗೊಂಡು ಮತ್ತೆ ಇವಾಗ ರಾಮನಗರದ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟಿದ್ದೇವಣ್ಣ. ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಸಾರ್ವಜನಿಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಏನಂದರೆ 2 ದಿನ ಕಂಟಿನ್ಯೂಸ್ ಆಗಿ ನಡೆದಿದ್ದೀರಾ. ಸೊ ಸಾಕಷ್ಟು ಎಲ್ರಿಗೂ ಒಂದಷ್ಟು ಕಾಲ್ ಪೇಯ್ನ್ ಆಗಿರ್ಬೋದು, ಈ ಥರದ್ದು ಫಿಟ್ನೆಸ್ ಇದು ವಿಚಾರಗಳಾಗಿ ಸಾಕಷ್ಟು ಸಮಸ್ಯೆ ಫೇಸ್ ಮಾಡ್ತಿರ್ತಾರೆ. ತಾವು ಕೂಡ 2 ದಿನದಿಂದ ಕಂಟಿನ್ಯೂಸ್ ಆಗಿ ನಡೀತಿದ್ದೀರಾ, ಯಾವ ರೀತಿ ಫೀಲ್ ಆಗ್ತಿದೆ ಸರ್? ನನಗೇನಿಲ್ಲಣ್ಣ, ನಾನು ಡೈಲಿ 20 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ ಟ್ರೆಡ್ಮಿಲ್ ಮೇಲೆ. ಸೊ ಹಾಗಾಗಿ ನನಗೆ ಜಸ್ಟ್ ಆಚೆ ಕಡೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಅಷ್ಟೇ ಕಿಲೋಮೀಟರ್ ಕವರ್ ಅಪ್ ಮಾಡ್ತಾ ಇದ್ದೀವಿ. ಅಂಥದ್ದೇನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಸಿದ್ದು ಡಿಕೆ ವಿರುದ್ಧ ಜಾಣ್ಮೆಯಿಂದಲೇ ಅಬ್ಬರಿಸುತ್ತಿದ್ದಾರೆ ಯುವ ದಳಪತಿ.
ರಾಜಕೀಯ ಪಟ್ಟುಗಳ ಪಡಸಾಲೆಯಲ್ಲೇ ಬೆಳೆದ ನಿಖಿಲ್ ಕುಮಾರಸ್ವಾಮಿ ಮಾತುಗಳನ್ನ ಸೂಕ್ಷ್ಮವಾಗಿ ನೋಡಿದ್ರೆ ಅಪ್ಪನ ಎದೆಗಾರಿಕೆ, ಅಜ್ಜನ ಮುಂದಾಲೋಚನೆ ಎದ್ದು ಕಾಣುತ್ತೆ. ಅಹಿಂದ ನಾಯಕ ಸಿದ್ದರಾಮಯ್ಯ ವಿರುದ್ಧ ತೊಡೆ ತಟ್ಟಿ ನಿಂತಿರುವ ಹೊತ್ತಲ್ಲೇ ನಿಖಿಲ್ ಮಾತಿನ ಶೈಲಿ ಸಹ ಎದುರಾಳಿಗಳ ಪಾಲಿಗೆ ಸರ್ಜಿಕಲ್ ಸ್ಟ್ರೈಕ್ ರೀತಿ ಭಾಸವಾಗ್ತಿದೆ. ಈ ಸರ್ಕಾರ ದಲಿತರ ಪರ, ನಾವು ಅಹಿಂದ ಪರ ಅನ್ನೋ ಒಂದು ಸಂದೇಶವನ್ನು CM ಸಿದ್ದರಾಮಯ್ಯರು ಹೇಳ್ತಿದ್ರು. ಆದರೆ ಇವತ್ತು ವಾಲ್ಮೀಕಿ ಹಗರಣ ಆಗಿರ್ಬೋದು ಅಥವಾ ಮೂಡ ಹಗರಣದಲ್ಲಿ ದಲಿತರಿಗೆ ಅನ್ಯಾಯ ಆಗಿದೆ ಅನ್ನೋದು ನಿಮ್ಮ ವಾದ. ಇದು ಸರ್ಕಾರ ಗಮನಕ್ಕೆ ಬರ್ತಾ ಇಲ್ವಾ ಅಂತ? ಸರ್ಕಾರ ಇವತ್ತು ಬಹಳ ಉದ್ದಟತನದಿಂದ ವರ್ತನೆ ಮಾಡ್ತಾ ಇದೆ. ಇವತ್ತು ತಾವೇ ಹೇಳ್ದಂಗೆ ಅಹಿಂದ ವರ್ಗದ ನಾನು ಚಾಂಪಿಯನ್ನು ಅಂತ ಇವತ್ತು ಸಿದ್ದರಾಮಯ್ಯ ಏನು ಮಾತಾಡ್ತಾರೆ. ಬಹುಶಃ ಇವತ್ತು ದಲಿತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇವತ್ತೇನು ಹಣವನ್ನು ಇಟ್ಟಿರ್ತಕ್ಕಂಥದ್ದು, ಆ ಸಮುದಾಯಗಳಲ್ಲಿ ಇವತ್ತು ಒಂದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಇದಕ್ಕೆ ಸಿದ್ದರಾಮಯ್ಯನವರು ನೇರವಾಗಿ ಉತ್ತರ ಕೊಡಬೇಕಾಗ್ತದೆ. ನಿಖಿಲ್ ಅನ್ನೋ ಯುವ ನಾಯಕ ಯುದ್ಧ ಗೆದ್ದು ತೋರಿಸ್ತಾರ? ಹೌದು, ಇದೇ ಚರ್ಚೆ ಇದೀಗ ಜೋರಾಗಿದೆ. ಎರಡೆರಡು ಚುನಾವಣೆಗಳಲ್ಲಿ ಸೋತಿದ್ದ ನಿಖಿಲ್ ಫುಲ್ ಆಕ್ಟಿವ್ ಆಗಿದ್ದಾರೆ. ಪಾದಯಾತ್ರೆಯ ಜೋಶ್ ನೋಡ್ತಾ ಇದ್ರೆ ಮುಂದೆ ಎದುರಾಗಲಿರೋ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ, BBMP ಚುನಾವಣೆಗಳಲ್ಲಿ ದಳದ ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿಸೋದಕ್ಕೆ ನಿಖಿಲ್ ಸಜ್ಜಾಗಿದ್ದಾರೆ ಎನ್ನಲಾಗ್ತಾ ಇದೆ. ಅದಕ್ಕೂ ಮುನ್ನ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಬಹುದೊಡ್ಡ ಗೆಲುವು ದಾಖಲಿಸೋ ರಣತಂತ್ರದಲ್ಲೂ ನಿಖಿಲ್ ಭಾಗಿಯಾಗಿದ್ದಾರೆ. ಉಪಚುನಾವಣೆಯಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಸ್ಪರ್ಧೆ ಮಾಡಬೇಕಂತ ಕಾರ್ಯಕರ್ತರ ಒಲವಿದೆ ಸರ್. ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನಣ್ಣ, ಚನ್ನಪಟ್ಟಣ ತಾಲೂಕು ಇಂದಿನಿಂದ ಅಲ್ಲ, ವರದೇಗೌಡರು ಪೀರಿಯಡಿಂದನೂ 94ರಿಂದನೂ ಚನ್ನಪಟ್ಟಣ ಒಂದು ರೀತಿ ಜನತಾದಳ ಪಕ್ಷದ ಭದ್ರಕೋಟೆ. ನಮ್ಮದಾದಂಥ ಸಾಂಪ್ರದಾಯಿಕ ಮತಗಳನ್ನ ವಿಶೇಷವಾಗಿ ದೇವೇಗೌಡರು ಸಾಹೇಬರು ನೀರಾವರಿ ಸಚಿವರಾದಾಗ ಈಗಲೂರು ಬ್ಯಾರೇಜ್ನ ಏನು ಕಟ್ಟಿದ್ರು, ಇಂದಿಗೂ ಕೂಡ ರೈತರಿಗೆ ನೀರಾವರಿ ವಿಚಾರವಾಗಿ ಆಗಿರ್ತಕ್ಕಂಥ ಅನುಕೂಲ ಯಾರು ಮರ್ತಿಲ್ಲ ಈ ತಾಲೂಕಿನಲ್ಲಿ. ಅಷ್ಟೇ ಪ್ರಬಲವಾಗಿ ಕಾರ್ಯಕರ್ತರುಗಳು ಇದ್ದಾರೆ. ಮಾನ್ಯ ಕುಮಾರಣ್ಣವರು ತೆರವುಗೊಳಿಸಿರುವಂಥ ಕ್ಷೇತ್ರದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇವತ್ತು JDSಗೆ ತಗೊಳ್ಬೇಕು ಅಂತಕ್ಕಂಥದ್ದು ಅವರವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಬಟ್ ಈಗಲೂ ಹೇಳ್ತೀನಿ, ಅಂತಿಮವಾಗಿ ಅಭಿಪ್ರಾಯ ಏನು ಇವತ್ತು NDA ಅಲಯನ್ಸ್ ಪಾರ್ಟ್ನರ್ಸ್ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಕೇಂದ್ರದ ನಾಯಕರು, ನಮ್ಮ ನಾಯಕರು, ರಾಜ್ಯ ಮಟ್ಟದ BJP ನಾಯಕರು, ಇವರು ಎಲ್ಲರೂ ಕೂಡ ಕೂತು ಒಟ್ಟಾರೆ ಹಾಗೆ ಇವತ್ತು ಏನು ಕಾಂಗ್ರೆಸ್ ನಮ್ಮ ಎದುರಾಳಿ ಇದೆ, ಆ ಎದುರಾಳಿಗೆ ನಾವು ಯಾರು ಸೂಕ್ತವಾದಂಥ ಅಭ್ಯರ್ಥಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ. ನೋಡಿ, ಎಲ್ಲೇ ಕಾಲಿಟ್ರೂ ನಿಖಿಲ್ರನ್ನ ಅಭಿಮಾನಿಗಳ ದಂಡು ಮುತ್ತಿಗೆ ಹಾಕುತ್ತಲೇ ಇದೆ. ಅದರಲ್ಲೂ ನಿಖಿಲ್ ನಟರಾಗಿ ಅಷ್ಟೇ ಅಲ್ಲ, ಯುವ ದಳಪತಿಯಾಗಿ JDS ಕಾರ್ಯಕರ್ತರ ಅಭಿಮಾನದ ಉಯ್ಯಾಲೆಯಲ್ಲಿ ತೂಗಾಡ್ತಿದ್ದಾರೆ. ಪಾದಯಾತ್ರೆ ಇಷ್ಟರ ಮಟ್ಟಿಗೆ ಯಶಸ್ಸು ಕಂಡಿದೆ ಅಂದ್ರೆ ಅದಕ್ಕೆ ಕಾರಣ ನಿಖಿಲ್ ಎಂಟ್ರಿ ಅನ್ನೋ ಮಾತನ್ನ ಹಳೆ ಮೈಸೂರಿನ ಬಹುಪಾಲು ಮಂದಿ ಮಾತಾಡ್ಕೊಳ್ತಿದ್ದಾರೆ. ಅಪ್ಪ ಅನ್ನೋ ದೈತ್ಯ ಶಕ್ತಿಗೆ ನಿದ್ರೆ ಇಲ್ಲದಂತಾಗಿ ಅನಾರೋಗ್ಯಕ್ಕೆ ತುತ್ತಾದ್ರು ಅನ್ನೋದು ಗೊತ್ತಾದ ಕೂಡಲೇ ನಿಖಿಲ್ರೊಳಗಿದ್ದ ನಾಯಕತ್ವದ ಗುಣದ ವಿರಾಟ ರೂಪ ದರ್ಶನವಾಗಿದೆ. ರಾಜಕೀಯ ಪಟ್ಟುಗಳೊಂದಿಗೆ ಗೋಲಿಯಾಡಿ ಬೆಳೆದ ನಿಖಿಲ್ ನಿಜಕ್ಕೂ ಗಟ್ಟಿಯಾಗಿ ನಿಂತು ಬಿಟ್ರೆ ದಳದ ಗತ ವೈಭವವನ್ನೇ ತರಬಲ್ಲರು. ಅಪ್ಪನಂಥ ಅತಿ ಭಾವುಕತನವಿಲ್ಲದಿದ್ರೂ ಅಜ್ಜನ ಮುಂದಾಲೋಚನೆಯ ವೇಗ, ಬಹುದೊಡ್ಡ ಬೆಂಬಲಿಗರ ಪಡೆ ನಿಖಿಲ್ರನ್ನ ದಳದ ಭವಿಷ್ಯದ ದಂಡ ನಾಯಕನನ್ನಾಗಿ ರೂಪಿಸಬಲ್ಲವು. ಅಲ್ಲದೆ ಅತಿ ದೊಡ್ಡ ಹುದ್ದೆಯೂ ಕೂಡ ಕೆಲವೇ ದಿನಗಳಲ್ಲಿ ಸಿಗುವ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಖುದ್ದು ನಿಖಿಲ್ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಯಾವುದೇ ಪಕ್ಷ ಬೆಳಿಬೇಕು, ಮುಂದಿನ ತಲೆಮಾರಿಗೂ ಅಸ್ತಿತ್ವ ಉಳಿಸಿಕೊಳ್ಬೇಕು ಅಂತಾದ್ರೆ ಆ ಪಕ್ಷದಲ್ಲಿ ಹೊಸ ತಲೆಮಾರಿನ ನಾಯಕರು ಹುಟ್ಟಿಕೊಳ್ಬೇಕು. ಅವರಲ್ಲಿ ಪಕ್ಷವನ್ನ ಮುನ್ನಡೆಸೋ ಸಾಮರ್ಥ್ಯ, ಚಾಣಾಕ್ಷತನ ಇರಬೇಕು. ಅಷ್ಟಕ್ಕೂ ನಾವ್ಯಾಕೆ ಈ ಮಾತನ್ನ ಹೇಳ್ತಿದ್ದೀವಿ ಅಂದ್ರೆ JDSಗೆ ಮುಂದಿನ ತಲೆಮಾರಿನ ನಾಯಕ ಯಾರು ಅನ್ನೋ ಪ್ರಶ್ನೆ ಇತ್ತು. ಅದಕ್ಕೆ ಉತ್ತರ ಮೈಸೂರು ಚಲೋ ರ್ಯಾಲಿಯಲ್ಲಿ ಸಿಗ್ತಾ ಇದೆ. ಅವರೇ ನಿಖಿಲ್ ಕುಮಾರಸ್ವಾಮಿ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇದೆ. ಆ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ನನ್ನ ರಾಜಕಾರಣದ ಜೀವನದಲ್ಲಿ ಮೊದಲನೇ ಪಾದಯಾತ್ರೆ.
ದೇಶದಲ್ಲಿ ಅದೆಷ್ಟೋ ಪ್ರಾದೇಶಿಕ ಪಕ್ಷಗಳು ಬೆಳಗ್ಗೆ ಹುಟ್ಟಿ ರಾತ್ರಿ ಮುಳುಗೋಗಿವೆ. ರಾಜ್ಯದಲ್ಲೂ ಅದೆಷ್ಟೋ ಪ್ರಾದೇಶಿಕ ಪಕ್ಷಗಳು ಜನ್ಮ ತಾಳಿದ ವೇಗದಲ್ಲೇ ಕಣ್ಮರೆಯಾಗಿದ್ದನ್ನು ನಾವು ನೀವು ನೋಡಿದ್ದೇವೆ. ಅದಕ್ಕೆ ಹೇಳೋದು, ಪ್ರಾದೇಶಿಕ ಪಕ್ಷವನ್ನ ಕಟ್ಟಿ ಅದನ್ನ ಬೆಳೆಸ್ಕೊಂಡು ಬರೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ಅಲ್ಲಿ ಹೆಜ್ಜೆ ಹೆಜ್ಜೆಗೂ ಸವಾಲುಗಳು ಇದ್ದೇ ಇರ್ತವೆ. ಬಟ್ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಜೆಡಿಎಸ್ ಎನ್ನುವ ಪ್ರಬಲ ಪಕ್ಷವನ್ನ 2-3 ದಶಕಗಳ ಕಾಲ ಉಳಿಸ್ಕೊಂಡು ಬಂದಿದ್ದಾರೆ. ಪಕ್ಷವನ್ನ ರಾಷ್ಟ್ರ ಮಟ್ಟದವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ಹಾಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಪಕ್ಷವನ್ನ ಇನ್ನಷ್ಟು ಬಲಪಡಿಸಿದ್ದಾರೆ. 2 ಬಾರಿ ಮುಖ್ಯಮಂತ್ರಿಗಳಾಗಿ ಜನಪ್ರಿಯ ಯೋಜನೆಗಳನ್ನ ತಂದಿದ್ದಾರೆ. ಹೀಗಾಗಿ ಇಂದಿಗೂ ಜನ ಕುಮಾರಸ್ವಾಮಿಯವರ ಆಡಳಿತವನ್ನ ನೆನೆಯುತ್ತಾರೆ. ಹಾಗಾದ್ರೆ ಜೆಡಿಎಸ್ಗೆ ಮುಂದೆ ಯಾರು, ಜೆಡಿಎಸ್ನ ಭವಿಷ್ಯದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ನಿಖಿಲ್ ಕುಮಾರಸ್ವಾಮಿ. ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಏನಾದರೂ ಕಾವೇರಿ ವಿಚಾರವಾಗಿ ಮಾತನಾಡಿರ್ತಕ್ಕಂಥ ಯಾರಾದರೂ ವ್ಯಕ್ತಿ ಇದ್ರೆ ಅದು ಮಾನ್ಯ ದೇವೇಗೌಡರು ಸಾಹೇಬರು. ಈ ವಯಸ್ಸಿನಲ್ಲೂ ಕೂಡ ಕಾವೇರಿಯ ವಿಚಾರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಸದನದ ಒಳಗಡೆ ಏಕಾಂಗಿಯಾಗಿ ಇವತ್ತು ಧ್ವನಿ ಎತ್ತಕ್ಕಂಥ ಒಂದು ಕೆಲಸವನ್ನು ಮಾನ್ಯ ದೇವೇಗೌಡರು ಸಾಹೇಬರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಪಕ್ಷ ಮುನ್ನಡೆಸಲು ಸಿದ್ಧ ಅಂತ ಪಾದಯಾತ್ರೆಯಲ್ಲೇ ಮೆಸೇಜ್. ನಿಖಿಲ್ಗೆ ಸಿಕ್ಕಿರೋ ಜನ ಬೆಂಬಲವೇ ಸಾರಿ ಸಾರಿ ಹೇಳುತ್ತಿದೆ. ದೋಸ್ತಿಗಳ ಈ ಪಾದಯಾತ್ರೆಯಲ್ಲಿ ಜೆಡಿಎಸ್ನವರು ಭಾರಿ ಹುಮ್ಮಸ್ಸಿನಲ್ಲಿ ಹೆಜ್ಜೆ ಹಾಕ್ತಿದ್ದಾರೆ. ಅದರಲ್ಲಿಯೂ ನಿಖಿಲ್ ಕುಮಾರಸ್ವಾಮಿಯ ಉತ್ಸಾಹವನ್ನ ಕಡೆಗಣಿಸಲು ಸಾಧ್ಯವೇ ಇಲ್ಲ. ನಿಖಿಲ್ ಹಿಂದೆ ಮುಂದೆ ಭಾರಿ ಸಂಖ್ಯೆಯ ಜನ ಸೇರ್ತಿದ್ದಾರೆ. ಎಲ್ಲ ಕಡೆ ಶಿಳ್ಳೆ ಚಪ್ಪಾಳೆಗಳು ಬೀಳುತ್ತಿವೆ. ಜೆಡಿಎಸ್ ಕಾರ್ಯಕರ್ತರು ಕೂಡ ನಿಖಿಲ್ ತಮ್ಮ ನಾಯಕ ಅಂತ ಬಹಿರಂಗವಾಗಿಯೇ ಹೇಳ್ತಿದ್ದಾರೆ. ಇನ್ನು ಒಂದು ಪಕ್ಷ ಅಂದಮೇಲೆ ಹಿರಿಯರು ಇದ್ದೇ ಇರ್ತಾರೆ. ಬಟ್ ನಿಖಿಲ್ ಕುಮಾರಸ್ವಾಮಿ ಎಲ್ಲರ ಜೊತೆ ಸೌಹಾರ್ದಯುತವಾಗಿದ್ದಾರೆ. ಅವರೆಲ್ಲರನ್ನ ಪಾದಯಾತ್ರೆಯಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಹಾಗೆ ಆಡಳಿತ ಪಕ್ಷದ ವಿರುದ್ಧ ಅಷ್ಟೇ ತೀಕ್ಷ್ಣವಾದ ಬಾಣಗಳನ್ನ ಬಿಡ್ತಿದ್ದಾರೆ. ಇಲ್ಲಿವರೆಗೂ ಯಾವ್ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಕುಟುಂಬ ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡಿ ಮೂಡಾದಲ್ಲಿ ಸೈಟ್ ಪಡಿಲಿಕ್ಕೆ 14 ನಿವೇಶನಗಳು ಯಾವ್ಯಾವ ರೀತಿ ಏನೇನು ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥದ್ದು ಇವತ್ತು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಇವತ್ತು ಸುಮ್ಮನೆ ಮರೆಮಾಚಲಿಕ್ಕೋಸ್ಕರ ಯಾವ್ಯಾವುದೋ ರೀತಿ ಪ್ರತಿನಿತ್ಯ ಪ್ರತಿಕ್ರಿಯೆ ಕೊಡ್ತಕ್ಕಂಥದ್ದಲ್ಲ. ಇವತ್ತು ನೈತಿಕ ಹೊಣೆಯನ್ನು ಹೊತ್ತು ಸಿದ್ದರಾಮಯ್ಯನವರು ಇವತ್ತು ರಾಜೀನಾಮೆ ಕೊಡ್ತಕ್ಕಂಥದ್ದು ಸೂಕ್ತ. ನಿಖಿಲ್ ಕುಮಾರಸ್ವಾಮಿ ಮಾತಿನಲ್ಲಿ ತೂಕವಿದೆ. ವಿರೋಧ ಪಕ್ಷದವರು ಅಂತ ಏನೇನೋ ಮಾತಾಡೋದಿಲ್ಲ. ಸರ್ಕಾರದ ಯಾವ ಲೋಪದೋಷವನ್ನ ಜನರಿಗೆ ತೋರಿಸಬೇಕೋ ಅಂತ ವಿಚಾರವನ್ನ ಮಾತ್ರ ಮಾತಾಡ್ತಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ನಿಖಿಲ್ ಖಂಡಿತವಾಗಿಯೂ ಜೆಡಿಎಸ್ ಅನ್ನ ಭವಿಷ್ಯದಲ್ಲಿ ಸಮರ್ಥವಾಗಿ ಮುನ್ನಡೆಸ್ತಾರೆ ಅನ್ನೋ ಮೆಸೇಜ್ ಪಾದಯಾತ್ರೆಯಲ್ಲಿಯೇ ಸಿಗ್ತಾ ಇದೆ. ಇನ್ನು ದಳಪತಿಗಳಿಗೆ ಒಬ್ಬ ಸಮರ್ಥ ಯುವ ನಾಯಕ ಬೇಕಾಗಿತ್ತು. ಅದು ನಿಖಿಲ್ ರೂಪದಲ್ಲಿ ಸಿಕ್ಕಿದ್ದಾನೆ ಅನ್ನೋದೇ ದೇವೇಗೌಡರಿಗೆ ಮತ್ತು ಕುಮಾರಸ್ವಾಮಿಗೆ ಖಂಡಿತವಾಗಿಯೂ ಸಂತೋಷ ತಂದಿರುತ್ತೆ. ಜೆಡಿಎಸ್ ಜೊತೆ ಕಮಲ ನಾಯಕರ ಜೊತೆಗೂ ಸೌಹಾರ್ದತೆ. ಲೋಕಸಮರದಲ್ಲಿ ಸಾಮರ್ಥ್ಯ ತೋರಿಸಿರೋ ಯುವ ನಾಯಕ. ಕಳೆದ ವಿಧಾನಸಭೆ ಚುನಾವಣೆ ಮುಗಿದ್ಮೇಲೆ ಜೆಡಿಎಸ್ ಪಕ್ಷಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಿತ್ತು. ಪಕ್ಷದ ಅಸ್ತಿತ್ವಕ್ಕೆ ಎಲ್ಲಿ ಏಟು ಬೀಳುತ್ತೋ ಅನ್ನೋ ಆತಂಕ ಶುರುವಾಗಿತ್ತು. ಬಟ್ ತಕ್ಷಣವೇ ಜೆಡಿಎಸ್ ಮತ್ತು ಬಿಜೆಪಿಯವರು ಸೇರಿ ದೋಸ್ತಿ ರಕ್ಷಣೆ ಮಾಡಿಕೊಳ್ತಾರೆ. ಲೋಕಸಭೆಯಲ್ಲಿ ದೋಸ್ತಿಯಿಂದಲೇ ಚುನಾವಣೆ ಎದುರಿಸಬೇಕು ಅಂತ ತೀರ್ಮಾನಿಸ್ತಾರೆ. ಬಟ್ ಆ ಸಂದರ್ಭದಲ್ಲಿ ಜೆಡಿಎಸ್ನಲ್ಲಿಯೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಎದ್ದಿದ್ವು. ಬಟ್ ಆವಾಗ ನಿಖಿಲ್ ಕುಮಾರಸ್ವಾಮಿ ಮಿಂಚಿನ ವೇಗದಲ್ಲಿ ಭಿನ್ನಮತ ಶಮನ ಮಾಡಿ ಎಲ್ಲರೂ ಹುಬ್ಬೇರುವಂತೆ ಮಾಡಿದ್ದಾರೆ. ಹಾಗೆ ಆ ನಂತರದ ದಿನದಲ್ಲಿ ಲೋಕಸಭೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ದಾರೆ. ಆ ಮೂಲಕ ದಳದ ಅಭ್ಯರ್ಥಿಯ ಸ್ಪರ್ಧೆ ಇಲ್ಲದೆ ಇರೋ ಕ್ಷೇತ್ರದಲ್ಲಿ ಜೆಡಿಎಸ್ ಮತಗಳು ಬಿಜೆಪಿಗೆ ಶಿಫ್ಟ್ ಆಗಲು ದೊಡ್ಡ ಕೊಡುಗೆ ನೀಡಿದ್ದಾರೆ. ಇನ್ನು ಇದೀಗ ನಡೀತಾ ಇರೋ ಯಾತ್ರೆಯಲ್ಲಿಯೂ ಅಷ್ಟೇ. ಬಿಜೆಪಿ ನಾಯಕರ ಜೊತೆ ನಿಖಿಲ್ ಸೌಹಾರ್ದಯುತ ಬಾಂಧವ್ಯ ಹೊಂದಿದ್ದಾರೆ. ನಿಖಿಲ್ ಉತ್ಸಾಹ, ನಾಯಕತ್ವದ ಗುಣ ನೋಡಿ ಬಿಜೆಪಿ ನಾಯಕರು ಬೆನ್ನು ತಟ್ಟುತ್ತಿದ್ದಾರೆ. ಈ ಹಗರಣ ಏನಾಗಿದೆ ಇವತ್ತು ಬೆಳಕಿಗೆ ಬಂದಿರತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಅವರ ಕೆಲವೊಂದಷ್ಟು ವಿಧಾನಮಂಡಲದಲ್ಲಿ ನಡ್ಕೊಂಡಂಥ ರೀತಿಗಳು ಚರ್ಚೆಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ದಿರೋ ವಿರೋಧ ಪಕ್ಷದವ್ರಿಗೆ ಅವತ್ತೇನು 2 ದಿನಗಳ ಕಾಲ ಒಂದು ಸಭಾಪತಿಗಳ ಒಂದು ರಕ್ಷಣೆಯನ್ನು ಪಡೆದುಕೊಂಡು ಯಾವ್ಯಾವ ರೀತಿ ಏನೇನಾಯ್ತು ವಿಧಾನಮಂಡಲ ನೋಡಿದ್ದೀವಿ. ಇವತ್ತೇನಾದ್ರು ನೈತಿಕತೆ ಅಂತಕ್ಕಂಥದ್ದಿದ್ರೆ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು.
ನಿಖಿಲ್ ಜೆಡಿಎಸ್ನ ಭವಿಷ್ಯದ ನಾಯಕ ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇರೋದು ಇದೆ ನೋಡಿ. ಕಮಲ ಪಕ್ಷದ ನಾಯಕರ ಜೊತೆ ದಿನ ಕಳೆದಂತೆ ರಾಜಕೀಯ ಸಂಬಂಧವನ್ನ ಸ್ಟ್ರಾಂಗ್ ಮಾಡ್ಕೊಳ್ತಿದ್ದಾರೆ. ಹಾಗೆ ಮೈತ್ರಿ ದಳ ಪಕ್ಷದ ಮೇಲೆ ಏಟು ಬೀಳದಂತೆಯೂ ನೋಡ್ಕೊಳ್ತಿದ್ದಾರೆ. ಎಸ್, ಜೆಡಿಎಸ್ಗೆ ಬೇಕಾಗಿದ್ದು ಇದೇ ಆಗಿತ್ತು. ಯಾಕಂದ್ರೆ ಹಳೆ ಮೈಸೂರಲ್ಲಿ ಕಾಂಗ್ರೆಸ್ಗೆ ಸಮರ್ಥ ಎದುರಾಳಿ ಅಂದ್ರೆ ಜೆಡಿಎಸ್ ಪಕ್ಷ. ಬಟ್ ದೋಸ್ತಿ ಯಾತ್ರೆಯಿಂದ ಜೆಡಿಎಸ್ಗೆ ಸಮಸ್ಯೆಯಾಗಬಹುದು. ಮುಂದಿನ ದಿನಗಳಲ್ಲಿ ಜೆಡಿಎಸ್ ವೋಟ್ಗಳು ಬಿಜೆಪಿಗೆ ಶಿಫ್ಟ್ ಆದ್ರೂ ಅಚ್ಚರಿ ಇಲ್ಲ ಅನ್ನೋ ವಿಶ್ಲೇಷಣೆಗಳು ರಾಜಕೀಯ ಪಂಡಿತರಿಂದಲೇ ಕೇಳಿ ಬರ್ತಿದೆ. ಬಟ್ ಈಗ ಯಾತ್ರೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಾಕ್ತಾ ಇರೋ ಮಿಂಚಿನ ವೇಗವನ್ನ ನೋಡ್ತಾ ಇದ್ರೆ ರಾಜಕೀಯ ವಿಶ್ಲೇಷಕರ ಆ ಮಾತು ಪಕ್ಕಾ ಸುಳ್ಳಾಗುತ್ತೆ. ಯಾತ್ರೆ ಆರಂಭವಾದಾಗಿಂದ ಇಲ್ಲಿವರೆಗೂ ಜೆಡಿಎಸ್ ತನ್ನತನವನ್ನ ಎಲ್ಲಿಯೂ ಬಿಟ್ಕೊಟ್ಟಿಲ್ಲ. ಇದಕ್ಕೆ ಬಹುಮುಖ್ಯ ಕಾರಣ ನಿಖಿಲ್ ಕುಮಾರಸ್ವಾಮಿ. ಯಾತ್ರೆಯಿಂದ ಜೆಡಿಎಸ್ಗೆ ಸಿಕ್ಕಿರೋ ಲಾಭ ಏನು ಅಂತ ನೋಡ್ತಾ ಹೋದ್ರೆ ಪಕ್ಷ ಸಂಘಟನೆಗೆ ಯಾತ್ರೆಯಿಂದ ಇನ್ನಷ್ಟು ಶಕ್ತಿ ಸಿಕ್ತು ಅನ್ನೋದು ಸತ್ಯ. ಹಾಗೆ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ಪುಟಿದೇಳುವಂತೆ ಮಾಡಿದೆ. ಕಿರಿಯರು ಹಿರಿಯರಲ್ಲಿ ಸೌಹಾರ್ದ ಕೊಂಡಿ ಬೆಳೆಯಲು ಯಾತ್ರೆಯಿಂದ ಅನುಕೂಲ. ಕಮಲ ನಾಯಕರ ಜೊತೆ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುವಂತೆ ಮಾಡ್ತು. ನಿಖಿಲ್ ಜೆಡಿಎಸ್ ಪಾಲಿನ ಹೊಸ ನಾಯಕನಾಗಿ ಬೆಳೆಯಲು ಅನುಕೂಲ ಮಾಡಿಕೊಟ್ಟಿದೆ. ಅವರ ನಾಯಕತ್ವದ ಸಾಮರ್ಥ್ಯವನ್ನ ತೋರಿಸಿದೆ. ನಿಖಿಲ್ ಇನ್ಮುಂದೆ ಅಭಿಮನ್ಯು ಅಲ್ಲ, ಅರ್ಜುನ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಂತಿದ್ದಾರೆ ದಳ ಕಾರ್ಯಕರ್ತರು. ದೇವೇಗೌಡರ ಕುಟುಂಬ ಅಂದ್ರೆ ರಾಜ್ಯ ರಾಜಕೀಯದ ದೊಡ್ಡ ಮನೆ. ಆದ್ರೆ ಇದೇ ಮನೆಯ ಕುಡಿಯಾಗಿರೋ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯ ಹಾದಿ ಸುಲಭವಾಗಿರ್ಲಿಲ್ಲ. ಅದೆಲ್ಲಿ ನಿಖಿಲ್ ದೊಡ್ಡ ನಾಯಕನಾದ್ರೆ ತಮ್ಮ ಅಸ್ತಿತ್ವಕ್ಕೆ ಭಂಗ ಬರುತ್ತೋ ಅನ್ನೋ ಕಾರಣಕ್ಕೆ ವಿರೋಧಿಗಳು ಟಾರ್ಗೆಟ್ ಮಾಡಿ ಚಕ್ರ ವ್ಯೂಹ ರಚಿಸಿ ಸೋಲಿಸಿದ್ರು ಅನ್ನೋದು ವಿರೋಧಿಗಳ ಪಡಸಾಲೆಯಲ್ಲಿಯೇ ಓಡಾಡುವ ಮಾತು. ಹೌದು, 2019ರಲ್ಲಿ ನಡೆದ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ, 2023ರಲ್ಲಿ ನಡೆದ ರಾಮನಗರ ವಿಧಾನಸಭೆ ಚುನಾವಣೆಯಲ್ಲಿ ಎರಡರಲ್ಲೂ ನಿಖಿಲ್ ವಿರುದ್ಧ ಚಕ್ರವ್ಯೂಹವನ್ನೇ ರಚಿಸಲಾಗಿತ್ತು. ಆದ್ರೆ ನಿಖಿಲ್ ಇನ್ಮೇಲೆ ಚಕ್ರವ್ಯೂಹದಲ್ಲಿ ಸಿಲುಕುವ ಅಭಿಮನ್ಯು ಆಗೋದಿಲ್ಲ. ಅರ್ಜುನನಾಗುವ ಹಾದಿಯಲ್ಲಿ ದಿಟ್ಟ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದು ಪಕ್ಕ. ಯಾಕಂದ್ರೆ ರಾಜಕೀಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದಾಗಿಯೇ ಸಿನಿಮಾ ಕ್ಷೇತ್ರದಿಂದ ಪೂರ್ಣ ಪ್ರಮಾಣದಲ್ಲಿ ನಿಖಿಲ್ ಹೊರಬಂದಿದ್ದಾರೆ. ಕಾರ್ಯಕರ್ತರ ಜೊತೆ ಆತ್ಮೀಯವಾಗಿ ಬೆರೆಯುತ್ತಿದ್ದಾರೆ. ಜೆಡಿಎಸ್ನಲ್ಲಿ ನಾಯಕರು ಯಾರಾದ್ರೂ ಭಿನ್ನಮತ ಶುರು ಮಾಡಿದ್ರೆ ಅದನ್ನ ಪರಿಹರಿಸುತ್ತಾರೆ. ಪಕ್ಷ ಸಂಘಟನೆಯನ್ನ ಮಾಡ್ತಿದ್ದಾರೆ. ಇದೆಲ್ಲವನ್ನ ನೋಡ್ತಾ ಇದ್ರೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಿಖಿಲ್ ಸೂಕ್ತ ಅನ್ನೋದು ಯಾರಿಗೆ ಆದ್ರೂ ಗೊತ್ತಾಗುತ್ತೆ. ಆದ್ರೆ ಈ ಬಗ್ಗೆ ನಿಖಿಲ್ ಹೇಳೋದೇನು ಗೊತ್ತಾ? ತಾವು ರಾಜ್ಯಾಧ್ಯಕ್ಷರಾಗಬೇಕು ಅನ್ನೋದು ಚರ್ಚೆ ಆರಂಭ ಆಗಿರುವಂತದ್ದು. ಬಹುತೇಕ ತಾವು ಮುಂದಿನ ದಿನಗಳಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗ್ತೀರಂತ ನಮಗೆ ಮಾಹಿತಿ ಲಭ್ಯ ಆಗಿರುವಂತದ್ದು. ಸರ್, ನಾನು ಈ ಪಕ್ಷದ ಸಾಮಾನ್ಯ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೇನೆ. ನಿಖಿಲ್ ಕುಮಾರಸ್ವಾಮಿಗೆ ಯಾವುದನ್ನ ಕೇಳಿ ಪಡೆಯೋ ಅಭ್ಯಾಸವಿಲ್ಲ. ಈ ಹಿಂದೆ 2 ಬಾರಿ ಚುನಾವಣೆಗೆ ನಿಂತಾಗ್ಲೂ ಜೆಡಿಎಸ್ ಕಾರ್ಯಕರ್ತರ ಒತ್ತಡದ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಿದ್ರು. ಇದೀಗ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಪಡಿಬೇಕು ಅಂತ ಕಾರ್ಯಕರ್ತರು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಹಾಕ್ತಿದ್ದಾರೆ. ಇನ್ನು ಕುಮಾರಸ್ವಾಮಿ ಕೇಂದ್ರ ಸಚಿವರಾದ್ಮೇಲೆ ರಾಜ್ಯದಲ್ಲಿ ದಳವನ್ನ ಮುನ್ನಡೆಸುವವರು ಯಾರು ಅನ್ನೋ ಮಾತಿತ್ತು. ಬಟ್ ನಿಖಿಲ್ ತಾವು ಮುನ್ನಡೆಸ್ತೀನಿ ಅನ್ನೋದನ್ನ ಕಾರ್ಯಕರ್ತರಲ್ಲಿ ಭರವಸೆ ಹುಟ್ಟಿಸಿದ್ದಾರೆ. ಒಂದಂತೂ ಸತ್ಯ, ನಿಖಿಲ್ ರಾಜ್ಯಾಧ್ಯಕ್ಷರಾದ್ರೆ ಜೆಡಿಎಸ್ಗೆ ಇನ್ನಷ್ಟು ಬಲ ಸಿಗೋದು ಗ್ಯಾರಂಟಿ. ಪಾದಯಾತ್ರೆಯ ಚಿತ್ರಣವೇ ಇದನ್ನ ಹೇಳ್ತಿದೆ. ಜೆಡಿಎಸ್ ಭವಿಷ್ಯದ ದೃಷ್ಟಿಯಿಂದ ನಿಖಿಲ್ ರಾಜಕೀಯದಲ್ಲಿ ಸ್ಟ್ರಾಂಗ್ ಆಗಬೇಕಿತ್ತು. ಆ ಕೆಲಸ ಖಂಡಿತವಾಗಿಯೂ ಆಗ್ತಾ ಇದೆ. ನಿಖಿಲ್ ತಾವು ಬೆಳೆಯೋ ಜೊತೆಗೆ ಪಕ್ಷದ ಕಾರ್ಯಕರ್ತರಲ್ಲಿ ಹುಮ್ಮಸ್ಸು ತರ್ತಾ ಇದ್ದಾರೆ. ಪಕ್ಷವನ್ನ ಸಂಘಟನೆ ಮಾಡ್ತಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.